ಹೇಗಿತ್ತು ಇವತ್ತಿನ ಕ್ಲಾಸ್? ತುಂಬಾ ಚೆನ್ನಾಗಿತ್ತು ಸರ್. ಇವತ್ತಿನ ಕ್ಲಾಸ್ ಏನೇನು ಕಲ್ತ್ರಿ ಮೇಡಮ್? ಸರ್ ದುಡ್ಡು ಹೆಂಗ್ ಮಹತ್ವ ಕೊಡ್ಬೇಕು, ಹೆಂಗ್ ಪ್ರೀತಿ ಮಾಡ್ಬೇಕು, ಏನು ನಾವ್ ಇಷ್ಟ ದಿನ ನಮಗೆ ಇದ್ರ ಬಗ್ಗೆ ಯಾವ್ದು ಮಾಹಿತಿ ಇರ್ಲಿಲ್ಲ ಸರ್. ಸುಮ್ಮನೆ ದುಡಿತಾ ಇದ್ವಿ, ತಂದು ಇಡ್ತಾ ಇದ್ವಿ. ಈ ಸಲ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ ಸರ್. ನಾನು 100% ಶ್ರೀಮಂತ ಹಾಗೆ ಆಗಿ ಇಲ್ಲಿ ಮತ್ತೆ ಬಂದೇ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಇದು ನೀವು ಫಸ್ಟ್ ಟೈಮ್ ಮ್ಯಾಮ್? ಫಸ್ಟ್ ಟೈಮ್. ಹೇಗೆ ಪರಿಚಯ ಇದು ಗುರುಗಳು? ಸರ್ ಯೂಟ್ಯೂಬ್ ವಿಡಿಯೋ ನೋಡಿ ಗೊತ್ತಾಯ್ತು ಸರ್ ನನಗೆ. ಒಂದು 2 ತಿಂಗಳಿಂದ ನೋಡ್ತಾ ಇದ್ದೆ, ಹಂಗಾಗಿ ಬುಕ್ ಮಾಡ್ಕೊಂಡು ಹೋದ್ ತಿಂಗಳು ಅನ್ಕೊಂಡೆ ಸರ್ ಬರೀ ನಾನು ಹೋಗ್ಬೇಕು ಆ ಕ್ಲಾಸ್ಗೆ ಅಂತ ಅನ್ಕೊಂಡೆ. ಸಡನ್ ಆಗಿ ಅವ್ರು ಸರ್ ಹೇಳಿದ್ರು ಹಿಂಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಬುಕ್ ಮಾಡ್ಕೊಂಡೆ ಸರ್. ಬಂದು ನಂಗೆ ತುಂಬಾ ಸಂತೋಷ ಆಯ್ತು. ಓಕೆ ಮ್ಯಾಮ್, ಈಗ 2 ಮಂದಿನ ಫಾಲೋ ಮಾಡ್ತೀವಿ ಅಂತೀರಾ ಯೂಟ್ಯೂಬ್ ಇಂದ? ಗುರುಗಳ ಟೆಕ್ನಿಕ್ಸ್ ಸರ್ ಮಾಡಿದೀನಿ ಅಂದ್ರೆ ನಂಗೆ ಸ್ವಲ್ಪ ಟೈಮ್ ಪಿಕಪ್ ಆಗಲ್ಲ ಸರ್. ನಾವು ತರಕಾರಿ ವ್ಯಾಪಾರ ಮಾಡೋದು. ನಾನ್ ಬೆಳಗ್ಗೆ ಬೇಗ 8 ಗಂಟೆಗೆ ಹೋದ್ರೆ ಬರೋದೇ ನೈಟ್ 8 ಗಂಟೆಗೆ ಬಂದ್ಬಿಡ್ತೀನಿ ಸರ್. ಅದ್ರ ಬೇರೆ ಮಧ್ಯಾಹ್ನ ಎಲ್ಲ ಮಾಡಕ್ ಆಗಲ್ಲ, ಬೆಳಗ್ಗೆ ನೈಟ್ ಮಾಡ್ತೀನಿ ಸರ್. ಓಕೆ, ಬಿಸ್ನೆಸ್ ಬಗ್ಗೆ ಅಫರ್ಮೇಷನ್ ಇದೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿ ಅದು ಮಾಡ್ತಿದ್ದೀರಾ? ನೀನು ವರ್ಕ್ಶಾಪ್ ಬರ್ಬೇಕು ಒಂದು ವಾರದಿಂದ ನಂಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಸರ್. ಡೈಲಿ ಒಂದ್ 2,000 ರೂಪಾಯಿ ಮೇಲೆ ವ್ಯಾಪಾರ ಆಗ್ತಾ ಇದೆ. ಹಾಕಿರೋ ಬಂಡವಾಳಕ್ಕಿಂತ ಇದನ್ನೇ ಜಾಸ್ತಿ ಬರ್ತಾ ಇತ್ತು ಸರ್. ನಂಗೆ ತುಂಬಾ ಚೆನ್ನಾಗಿದ್ದೀರಾ? ಇವತ್ತಿನ ಕ್ಲಾಸ್ ಗುರುಗಳು ಹೇಳ್ಕೊಟ್ಟಿರೋದು ನಿಮ್ಗೆ ತುಂಬಾ ಇಷ್ಟವಾಗಿರೋ ಒಂದು ಮಾತು ಹೇಳ್ಬೋದಾ? ದುಡ್ಡಿಗೆ ಡೈಲಿ ಮುತ್ಕೊಡೋದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ನಾನು ಅದ್ರ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ. ಸರ್ ಹೇಳಿದ್ಮೇಲೆ ಇನ್ಮೇಲೆ ಡೈಲಿ ಅದನ್ನ ಮಾಡ್ತೀನಿ ಸರ್. ಮಾಡದೆ ಮಲ್ಗೋದೇ ಇಲ್ಲ. ಈ ಮನಿ ಇಸ್ ಹ್ಯಾಪಿನೆಸ್ ಬರೋಕ್ ಮುಂಚೆ ನಿಮ್ಮ ಕನಸು ಏನಿತ್ತು ಮ್ಯಾಮ್? ಸರ್ ಕನಸು ಅಂದ್ರೆ ನನ್ ಸಾಲ ಇತ್ತು, ತೀರ್ಸ್ಬೇಕು ಅನ್ನೋದೊಂದೇ ನನ್ ಕನಸು ಇದ್ದು. ಅದಕ್ಕೆ ಸರ್ ಪ್ಲಾಟ್ಫಾರ್ಮ್ ಆಯ್ತು. ಇನ್ಮೇಲೆ ಅದನ್ನ ತೀರ್ಸ್ಕೊಂಡು ಮತ್ತೆ ಖಂಡಿತ ಒಂದೇ ಬರ್ತೀನಿ ಸರ್. ಸಾಲ ಮುಕ್ತರಾಗ್ತೀರಾ ಅನ್ನೋ? ಹಾಗೆ ಆಗ್ತೀನಿ ಸರ್, ಖಂಡಿತವಾಗ್ಲೂ 100% 200% ಹಾಗೆ ಆಗ್ತೀರಾ? ಹಾಗೆ 100% ಶ್ರೀಮಂತ ಆಗ್ತೀರಾ ಮ್ಯಾಮ್? ಹಾಗೆ ಆಗ್ತೀನಿ ಸರ್, ಕಾನ್ಫಿಡೆಂಟ್ ಇದೆ ನನಗೆ. ಹಾಗೆ ಆಗ್ತೀನಿ. ಸೂಪರ್. ನೀವು ಒಂದು ಮಾತೇನು ಕಲ್ತ್ರಿ ಗುರುಗಳು ಹೇಳಿರೋದು? ಬೆಳಗಿನ ಕ್ಲಾಸ್ ಅಲ್ಲಿ ಇದ್ರಿ, ದುಡ್ಡಿಗೆ ಹೇಗ್ ಮಹತ್ವ ಕೊಡ್ಬೇಕು ಅನ್ನೋದ್ ಕಲ್ತ್ವಿ. ದುಡ್ಡಿನ ಅವಳೇ ಮಾಡ್ತಾರೆ ಸರ್ ದುಡ್ಡಿಗೆ ಹೇಗ್ ಮಹತ್ವ ಕೊಡೋದು ಅನ್ನೋದ್ ಕಲ್ತ್ವಿ. ದುಡ್ಡನ್ನ ಪ್ರೀತಿ ಮಾಡ್ಬೇಕು ಅನ್ನೋದ್ ಕಲ್ತ್ವಿ. ದುಡ್ಡನ್ನ ಅಲ್ಲಿ ಇಲ್ಲಿ ಇಡಬಾರ್ದು ಅನ್ನೋದ್ ಕಲ್ತ್ವಿ. ಬೇರೆ ಪಿಗ್ಗಿ ಬ್ಯಾಂಕ್ ಇಲ್ಲ ಸರ್, ಅವಳು ಮಾಡ್ತಿದ್ದೀರಾ? ಬರೋಕ್ಕಿಂತ ಮುಂಚೆ ಅವಳು ಡೈಲಿ ಅವಳ ಹತ್ರ 3,000 ಇದೆ ಸರ್, ಹಾಕ್ತಾರೆ ಸರ್. ಸೂಪರ್. ಹಾಗೆ ಗುರುಗಳ ಬ್ಲೆಸ್ಸಿಂಗ್ ಇದೆ ನಿಮ್ಗೋಸ್ಕರ, ಓದಿ. ಸುಂದರವಾದ ಅರಮನೆಯನ್ನು ಕಟ್ಟಿ ಆ ಅರಮನೆಯಲ್ಲಿ ಮಹಾರಾಣಿಯ ಹಾಗೆ ಮಹಾರಾಜನ ಹಾಗೆ ಜೀವಿಸಬೇಕು. ಅಂದ್ರೆ ಮೊದಲು ನಾವು ನಮ್ಮ ಮನಸ್ಸು ಮತ್ತು ಆಲೋಚನೆಗಳಲ್ಲಿ ಅರಮನೆ ಕಟ್ಟಿ ಮಹಾರಾಣಿ ಮಹಾರಾಜನ ಹಾಗೆ ಜೀವಿಸಬೇಕು. ನಮ್ಮ ಸೃಷ್ಟಿಕರ್ತ ನಾವೇ, ನಮಗೆ ಎಲ್ಲವೂ ಸಾಧ್ಯ. ವಿಶ್ವಕ್ರಿಯೆಯನ್ನು ಮಾಡಬೇಕಷ್ಟೇ. ಅಹಂ ಬ್ರಹ್ಮಾಸ್ಮಿ ಅನಂತ ವಿಶ್ವ ಆಚಾರ್ಯ. ಗುರುಗಳ ಆಟೋಗ್ರಾಫ್ ಇರೋದು, ಗುರುಗಳೇ ಬರೆದಿರೋದು ಅವರ ರೈಟಿಂಗ್ ಅಲ್ಲಿ. ಹೇಗೆ ಅನಿಸ್ತಿದೆ ಪುಟ ನಿಮ್ಗೆ ಇವತ್ತು ಗುರುಗಳು ಬರೆದ? ಖುಷಿ ಆಗ್ತಿದ್ಯಾ? ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಯ್ತು ಸರ್. ನನಗೊಂದು ಆಪರ್ಚುನಿಟಿ ಕೊಟ್ಟರೆ ಕೇಳಿದ ತಕ್ಷಣ ನನಗೆ ತುಂಬಾ ಖುಷಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಸಿಗೋಣ. ಚೆನ್ನಾಗಿದ್ದೀರಾ? ನೀವು ಸೆಕೆಂಡ್ ಟೈಮಾ? ಇಲ್ಲ, ಅಲ್ಲೇ 5ನೇ ಕ್ಲಾಸ್ ಅಲ್ಲಿ ಇದ್ದೀರಾ? ಹೇಗೆ ಅನಿಸ್ತಿದೆ 5ನೇ ಕ್ಲಾಸ್? 2 100 ಕೋರ್ಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ. ಇದು ಹ್ಯಾಪಿನೆಸ್, ಮನೀಸ್ ಹ್ಯಾಪಿನೆಸ್ 3 ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ. ಅಂದ್ರೆ ಸ್ವಲ್ಪ ನಾನು 1 ಇಯರ್ ಮುಂಚೆ ಅಟೆಂಡ್ ಮಾಡಿದಾಗ ನನ್ನ ಕೈಲಿ ಆಗಲ್ಲ, 15,000 ರೂಪಾಯಿಗಿಂತ ಸ್ಯಾಲ್ರಿ ಮೇಲೆ ದುಡಿಯಕ್ ಆಗಲ್ಲ ಅನ್ಕೊಂಡಿದ್ದೆ. ಈಗ ನಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಬಿಸ್ನೆಸ್ ಮಾಡಿದೀರಾ? ಈ ಬಿಸ್ನೆಸ್ ಮಾಡಿರೋದು ನೀವು 100 ಕೋರ್ಸ್ ಬಂದ್ಮೇಲೆನಾ ಅಲ್ಲ ಅದಕ್ಕೆ ಮುಂಚೆ? ಇಲ್ಲ, ಈಗ ಜಸ್ಟ್ 3 ಮಂತ್ಸ್ ಆಯ್ತು. 3 ಮಂತ್ಸ್. ಓಕೆ. 100 ಕೋರ್ಸ್ ವರ್ಕ್ಶಾಪ್ ಆದ್ಮೇಲೆ ಮಾಡಿದೆ. 3 ಬಿಸ್ನೆಸ್ ಮಾಡಿದೆ. ಈಗ ಫಸ್ಟ್ ಎಳ್ನೀರು ಬಿಸ್ನೆಸ್ ಮಾಡಿದೆ. ಅದು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಸಪ್ಲೈ ಇಲ್ಲ ಅಂತ ಸ್ಟಾಪ್ ಮಾಡಿದೆ. ಟೀ ಬಿಸ್ನೆಸ್ ರೋಡ್ ಸೈಡ್ ಮಾಡ್ತಾ ಇದ್ದೆ. ಅಂಗಡಿ ಮಾಡಿದೀವಿ. ಅವ್ರ ಪರ್ಸನಲ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ಈಗ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಸ್ವಲ್ಪ ತಿಳ್ಕೋಬೇಕು ಅಂತ ಬಂದಿದೆ. ಇನ್ನೊಂದು ಸ್ವಲ್ಪ ಎಷ್ಟು ಕಲ್ತ್ರು ಕಮ್ಮಿ. ಹೌದು ಅಲ್ವಾ? ಇವತ್ತಿನ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಮಾತು ಒಂದು ವಿಚಾರ ಸರ್. ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ ಬರೋ ಒಂದು ಎಲ್ಲ ವರ್ಕ್ಶಾಪ್ ಗಳಲ್ಲೂ ಏನಾದ್ರು ಒಂದೊಂದು ಬಿಸ್ನೆಸ್ ಬಗ್ಗೆ ಹಿಂಟ್ಸ್ ಕೊಟ್ರೆ ಎಲ್ಲರಿಗೂ ಯೂಸ್ ಆಗ್ತದೆ ಅಂತ. ಅದು ನಾ ಇಷ್ಟಿನ ತನಕ ಒಪಿನಿಯನ್ ಪೇಪರ್ ಬರೀತಾನೆ ಇದೆ. ಬಟ್ ಇವತ್ತು ಆಯ್ತದು ಖುಷಿ ಆಯ್ತು. ಮತ್ತೆ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದೆ ಎಲ್ಲ ಮಾಹಿತಿ ಸಿಕ್ತು. ಮತ್ತೆ ಇದೇ ಟೈಮ್ಗೆ ಕ್ಲೋಸ್ ಆಗ್ಬೇಕು, ಇಷ್ಟು ಮಾಹಿತಿ ಸಿಗ್ಬೇಕು ಅನ್ಕೊಂಡೆ, ಅದೆಲ್ಲ ಸಿಕ್ತು ಇವತ್ತು. ಲಾಂಡ್ರಿ ಬಗ್ಗೆ ಮತ್ತೆ ಟೀ ಶಾಪ್ ಬಗ್ಗೆ ಇದೆಲ್ಲ ಬಗ್ಗೆ ಮಾಹಿತಿ ಕೊಟ್ಟು ತುಂಬಾ ಚೆನ್ನಾಗಿ ಅನಿಸ್ತು. ಇಷ್ಟು ದಿನಕ್ಕೆ ಇದು ತುಂಬಾ ಚೆನ್ನಾಗಿ ಅನಿಸ್ತು. ಸೂಪರ್ ಸರ್. 100% ಶ್ರೀಮಂತರಾಗ? ಹೌದು ಸರ್, ಆಗ್ಬೋದು. ಕರೋಡ್ಪತಿಯ? ಹೌದು. 100 ಕೋಟಿ ಆರಾಮ ಮಾಡ್ಬೋದು. ನಾವು ಸ್ವಲ್ಪ ಅವ್ರು ಹೇಳೋದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ 100% ಆಗಿ ಅಂತ ನಂಬಿಕೆ ಜಾಸ್ತಿ. ಸೂಪರ್ ಸರ್, ನಂಬಿಕೆ ಸಕ್ಸಸ್ ಆಗ್ಲಿ, ಒಳ್ಳೆದಾಗ್ಲಿ ನಿಮಗೂ ಕೂಡ. ಮತ್ತೆ ಸಿಗೋಣ. ಹೇಗೋ ನೀವು 5ನೇ ಕ್ಲಾಸ್ ಬರ್ತಾ ಇದ್ದೀರಾ, ಮತ್ತೆ ಸಿಗ್ತೀನಿ. ಗುರುಗಳ ಬ್ಲೆಸ್ಸಿಂಗ್ ಇದೆ ಇವತ್ತು ನಿಮಗೋಸ್ಕರ.
ಯಾರಾದ್ರೂ ಒಂದೇ ಒಂದು ಇಳಿದೆ ಸರ್. ಓಪನ್ ಮಾಡ್ಬೇಕಾ? ಓಪನ್ ಮಾಡಿ ಓದ್ಬೇಕು. ನೋಡೋಣ ಇವತ್ತು ಗುರುಗಳ ಆನೆಗೆ ಏನ್ ಬಂದಿದೆ ನೋಡೋಣ. ಎಲ್ಲ ಮಹಾ ಅನ್ವೇಷಣೆಗಳು ಮತ್ತು ಅಭಿವೃದ್ಧಿಗಳು ಮೊದಲು ಆಲೋಚನೆಗಳಲ್ಲಿ ಇದ್ದು ಆಮೇಲೆ ಭೌತಿಕ ರೂಪವನ್ನು ಪಡೆಯುತ್ತೇವೆ. ಹಾಗಾಗಿ ನಿಮ್ಮ ಆಲೋಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸಂತೋಷ ಶ್ರೀಮಂತಿಕೆಯಿಂದ ಜೀವಿಸಿ. ನೀವು ಖಂಡಿತವಾಗಿಯೂ ಶ್ರೀಮಂತರಾಗ್ತೀರ. ಧೈರ್ಯದಿಂದ ಇರಿ. ವಿಶ್ವ ನಿಮ್ಮ ಜೊತೆ ಇದೆ. ಬಿಸ್ನೆಸ್ ಮಾಡಿ, ಲಾಭ ಮಾಡಿ, ಶುಭವಾಗಲಿ. ಅಹಂ ಬ್ರಹ್ಮಾಸ್ಮಿ. ಸಾರ್ ನೇಮ್ ಇದೆ ಅನಂತ ವಿಶ್ವ ಆಚಾರ್ಯ. ಅವ್ರ ನೇಮ್ ಸಿಗ್ನೇಚರ್ ಇತ್ತು, ಅವರೇ ಮಾಡಿರೋದು, ಅವರೇ ಬರ್ದಿರೋ ಲೆಟರ್. ಒಳ್ಳೆದಾಗ್ಲಿ ಸರ್, ಬಿಸ್ನೆಸ್ ಮಾಡಿ ಅನ್ನೋದು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ.